ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಇದು ಪ್ಯಾರಿಸಿಗೆ ಬಂದುಬಿಟ್ಟಿದ್ದಾರೆ ಅಂತ ಅಂದ್ಕೊಬಿಟ್ಟಿದ್ದೀರಾ? ನಿಜವಾಗ್ಲೂ ಇಲ್ಲ, ಇದು ಪ್ಯಾರಿಸ್ ಅಲ್ಲ, ಪ್ಯಾರಿಸ್ ಥರ ಸೆಟ್ ಮಾಡಿದ್ದಾರೆ. ಎಲ್ಲಪ್ಪ ಮಾಡಿರೋದು ಇದನ್ನ ಅಂತ ಅಂದರೆ, ಇದು ಎಲೆಕ್ಟ್ರಾನ್ ಸಿಟಿ ಫೇಸ್ 1 ಉಳಿಮಂಗ್ಲ ರೋಡಲ್ಲಿ ಮಾಡಿರುವಂಥ ಸೆಟ್ ಇದು. ಅದು ತುಂಬಾ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ನಾನು ಹಿಂಗೆ ಒಂದು ರೀಲ್ಸ್ ನೋಡ್ತಾ ಇದ್ದೆ, ಸೊ ಅವಾಗ ಗೊತ್ತಾಯಿತು ಎಲೆಕ್ಟ್ರಾನ್ ಸಿಟಿಲಿರೋದು ಇದು ಅಂತ. ಸೊ ಹೋಗಿ ಒಂದ್ಸಲ ವಿಸಿಟ್ ಮಾಡೋಣ ಅಂದ್ಬಿಟ್ಟು ಹೋಗಿದ್ವಿ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನೋ ಒಂಥರ ಪ್ಯಾರಿಸ್ ವೈಬ್ ಕೊಡುತ್ತೆ ನಮಗೆ ಅಲ್ಲಿ ಹೋಗಿದ ತಕ್ಷಣ ಅಂತ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಫೋಟೋಸ್ ತೊಗೊಳೋದಕ್ಕಾಗಿರ್ಬೋದು, ಮತ್ತು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ನೀವೇನಾದರೂ ಎಲೆಕ್ಟ್ರಾನ್ ಸಿಟಿ ಸೈಡ್ ಎಲ್ಲಾದರೂ ಇದ್ದರೆ ವಿಸಿಟ್ ಮಾಡಿ, ವರ್ತಿದೆ ಅಂತ ಹೇಳ್ಬೋದು. ಎಂಟ್ರಿ ಫೀಸ್ ಬಂದು 50 ರುಪೀಸ್ ಇರುತ್ತೆ ಪರ್ ಹೆಡ್ಡು. ಸೊ ನಿಮ್ಗೇನಾದರೂ ಇಷ್ಟ ಇದ್ದರೆ ನೀವು ಹೋಗಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ಫೋಟೋಸ್ಗೆಲ್ಲದಕ್ಕೂ ಕೂಡ. ನಾವು ಕೂಡ ಒಂದಷ್ಟು ಪಿಕ್ಸು ಮತ್ತು ವೀಡಿಯೋಸ್ ಎಲ್ಲದನ್ನು ಕೂಡ ಮಾಡ್ಕೊಂಡ್ವಿ. ದುವೀಕ್ ಇಲ್ಲಿ ಫೋಟೋಸ್ನೆಲ್ಲ ತೆಗೆಸ್ಕೊತಾ ಇದ್ದಾನೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ವಿಜಯ್ ತೆಗಿತಾ ಇದ್ರು, ಹಾಗೆ ನಂದು ಕೂಡ ಒಂದು ಕ್ಲಿಪ್ನ ತೆಗೆದ್ರು. ಸೊ ವೀಡಿಯೋಸು ಫೋಟೋಸ್ ಎಲ್ಲ ಮುಗಿಸ್ಕೊಂಡ್ವಿ ನಾವು ಕೂಡ. ಆಮೇಲೆ ಇದು ತುಂಬ ದಿನಗಳಿಂದನೇ ಸ್ಟಾರ್ಟ್ ಆಗಿತ್ತು ಅಂತ ಅನಿಸುತ್ತೆ. ನಾನು ರೀಲ್ಸ್ ನೋಡಿ ತುಂಬ ದಿನಗಳಾದಮೇಲೆ ನಾನು ಕೂಡ ಇಲ್ಲಿ ಬಂದಿದ್ದು. ಸೊ ಹಾಗಾಗಿ ತುಂಬ ದಿನಗಳಾಗಿತ್ತು ಅಂತ ಅನಿಸುತ್ತೆ. ಅಷ್ಟೊಂದು ಜನಗಳೆಲ್ಲ ಏನು ರಶ್ ಇರಲಿಲ್ಲ. ನಾರ್ಮಲಾಗಿ ಅಲ್ಲೊಬ್ಬರು ಇಲ್ಲೊಬ್ಬರು ಈ ರೀತಿ ಇದ್ದರು ಅಷ್ಟೇ. ಹಾಗೆ ಮುಂದೆ ಹೋದರೆ ಮೇಳಗಳೆಲ್ಲ ಸೇಲೆಲ್ಲ ಹಾಕಿರ್ತಾರಲ್ಲ, ಸೊ ಅದೇ ರೀತಿಯೇ ಈ ಮೇಳದಲ್ಲೂ ಕೂಡ ಸೇಲೆಲ್ಲ ಹಾಕಿದ್ರು. ಮಕ್ಕಳು ಟಾಯ್ಸ್ ಆಗಿರ್ಬೋದು, ಕ್ಲಾತ್ಸ್ ಆಗಿರ್ಬೋದು, ಲೇಡೀಸ್ಗೆ ಅಥವಾ ತಿನ್ನೋದಾಗಿರ್ಬೋದು, ಪ್ರತಿಯೊಂದು ಗೇಮ್ಸು ಎಲ್ಲ ರೀತಿಯೂ ಕೂಡ ಹಾಕಿದ್ರು. ದುವಿಕಿಲಿ ಬಬಲ್ಸ್ ಗನ್ನು ಮತ್ತು ಸ್ಪೈಡರ್ ಮ್ಯಾನ್ ಬ್ಯಾಂಡ್ ಬೇಕಂತ ಹಠ ಮಾಡ್ತಾಯಿದ್ದ. ಸೊ ಅದನ್ನು ಇಲ್ಲಿ ವಿಜಯ್ ಎಲ್ಲ ಚೆಕ್ ಮಾಡಿ ಎಲ್ಲ ಕೊಡಿಸ್ತಾ ಇದ್ರು. ಒಂದು ನಮಗೆ ತುಂಬಾ ಇಷ್ಟ ಆಗಿದೆ ಏನಪ್ಪ ಅಂತಂದರೆ, ಸ್ಟೇಷನರಿ ಐಟಮ್ಸು ಇನ್ನೂ ಒಂಥರ ಯುನಿಕ್ ಆಗಿತ್ತಲ್ಲಿ ಪ್ರಾಡಕ್ಟ್ ಅಂತ ಹೇಳ್ಬೋದು. ತುಂಬಾ ಯುನಿಕ್ ಆಗಿದ್ದೋ. ಪೆನ್ ಆಗಿರ್ಬೋದು, ಪೆನ್ಸಿಲ್ಸ್ ಆಗಿರ್ಬೋದು, ಎಲ್ಲ ಏನೋ ಒಂಥರ ಯುನಿಕ್ ಡಿಸೈನಲ್ಲಿದ್ದೋ. ತುಂಬಾ ಇಷ್ಟ ಆಯಿತು ನಮಗೆ. ಸೊ ಅಪ್ಪನೂ ಕೂಡ ಒಂದು ಪರ್ಚೇಸಿಂಗ್ ಮಾಡ್ದ. ಮಿನಿ ಬುಕ್ಸು ಈ ರೀತಿ ಎಲ್ಲ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ಅಂತ ಹೇಳ್ಬೋದು. ನಾನಿಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿತ್ತು, ಏನಾದರೂ ಬರೆದು ಇಟ್ಕೊಳ್ಳೋಕ್ಕೆ ಈ ರೀತಿ ಎಲ್ಲ. ನನ್ನ ತಮ್ಮನ ವೈಫ್ ತೊಗೊಂಡ್ಲು. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು, ಡಿಸೈನಾಗಿ ಯುನೀಕ್ ಆಗಿತ್ತಲ್ಲ. ಸೊ ಹಾಗಾಗಿ ಅವ್ರಿಗೂ ಕೂಡ ಇಷ್ಟ ಆಯಿತು ಅಂದ್ಬಿಟ್ಟು ಒಂದು ಪರ್ಚೇಸಿಂಗ್ ಮಾಡಿದ್ಲು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎರೇಸರ್ ಆಗಿರ್ಬೋದು, ಶಾರ್ಪ್ನರ್ ಆಗಿರ್ಬೋದು, ಎಲ್ಲವೂ ಏನೋ ಒಂಥರ ಡಿಫ್ರೆಂಟಲ್ಲಿ ಇತ್ತಲ್ಲಿ. ಸ್ಟೇಷನರಿ ಅಂಗಡಿ ಒಂದೇ ಇದ್ದಿದ್ದಲ್ಲಿ ಸ್ಟೇಷನರಿದು, ಬಟ್ ತುಂಬಾ ಯುನೀಕ್ ಇರೋವಂಥ ಪ್ರಾಡಕ್ಟ್ಸ್ ಎಲ್ಲ ಇತ್ತು ಅಲ್ಲಿ ಅಂತ ಹೇಳ್ಬೋದು. ದುವಿಗೂ ಕೂಡ ಅದು ಬೇಕು ಇದು ಬೇಕು ಏನೇನೋ ಕೇಳ್ತಾನೆ ಇದ್ದ. ಸೊ ನಾನು ಎಲ್ಲನೂ ನೋಡ್ತಾ ಇದ್ದೆ ಏನು ತೊಗೊಳೋದಂತ. ಬಟ್ ಇದೆಲ್ಲ ಮಕ್ಳಿಗೆ ಇಷ್ಟ ಆಗೋದಲ್ವ. ಸೊ ನನಗೇನು ಅಷ್ಟೊಂದು ಏನೂ ಇಷ್ಟ ಆಗಲಿಲ್ಲ, ನಾನೇನು ಪರ್ಚೇಸಿಂಗ್ ಮಾಡೋದಕ್ಕೆ ಹೋಗಲಿಲ್ಲ ಅಲ್ಲಿ. ಆಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಟ್ಟೆಗಳಾಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಮತ್ತು ಮೊಬೈಲ್ ಕವರ್ಸು, ಈ ರೀತಿ ತುಂಬ ರಂಗೋಲಿ ಪ್ಲೇಟ್ಸು ಈ ಥರ ಎಲ್ಲ ತುಂಬ ಹಾಕಿದ್ರು ಅಲ್ಲಿ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೀವೇನಾದರೂ ಎಲೆಕ್ಟ್ರಾನ್ ಸಿಟಿ ಹತ್ರದಲ್ಲಿದ್ದರೆ ಸೊ ಮಸ್ಟ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಮುಂದೆ ಹೋದ್ವಿ. ದುವಿಕ್ ಇಲ್ಲಿ ತೋರಿಸ್ತಾ ಇದ್ದ, ನೀವು ನೋಡ್ತಾ ಇರ್ಬೋದು. ಅವನು ಬ್ಯಾಂಡ್ ತೊಗೊಂಡಿದ್ದ ಸ್ಪೈಡರ್ ಮ್ಯಾನ್ದು. ಹಾಗೆ ಅಪ್ಪು ಪೆನ್ ತೊಗೊಂಡಿದ್ದ. ಅವ್ನಿಗೆ ಇನ್ನೂ ತುಂಬ ವೆರೈಟೀಸ್ ಎಲ್ಲ ಇತ್ತು, ಬಟ್ ಏನೋ ಗೊತ್ತಿಲ್ಲ, ಅವ್ನು ಸಿಂಪಲ್ ಬೇಕಂತ ಸಿಂಪಲ್ ತೊಗೊಂಡ. ಆಮೇಲೆ ಹಾಗೆ ಮುಂದೆ ಹೋಗ್ತಾ ಇದ್ವಿ ಅಂತ ಹೇಳಿದ್ನಲ್ಲ. ಸೊ ಹೋದ್ಮೇಲೆ ಅಲ್ಲಿ ತುಂಬ ಗೇಮ್ಸ್ ಎಲ್ಲ ಇಟ್ಟಿದ್ರು. ಸೊ ಹೋಗಿದ್ದೀವಿ, ಸುಮ್ಮನೆ ಟ್ರೈ ಮಾಡೋಣ ಅಂದ್ಬಿಟ್ಟು ನನ್ನ ತಮ್ಮನ ವೈಫು ಅವಳು ಟ್ರೈ ಮಾಡ್ತಾಯಿದ್ಲು ಚಂದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಗೇಮ್ ಆಗ್ತಾಯಿದ್ರು. ಇದರಲ್ಲಂತೂ ಪಕ್ಕಾ ಗಿಫ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಯಾವ ನಂಬರ್ ಬಿದ್ರೂ ಕೂಡ ನಂಬರಲ್ಲಿ ಇರೋವಂಥ ಗಿಫ್ಟನ್ನ ಕೊಡ್ತಾರೆ. ಸೊ ಅವಳಿಗೊಂದು ಬಾಸ್ಕೆಟ್ ಥರ ಒಂದು ಸಿಕ್ತು. ಸೊ ಅದಾದಮೇಲೆ ನನ್ನ ಆಡ್ತೀಯ ಅಂತ ನನ್ನ ತಮ್ಮ ಕೇಳ್ದ. ಸೊ ನಾನು ಒಂದು ಗೇಮ್ ಆಡೋಣ ಅಂದ್ಬಿಟ್ಟು ನಾನು ಕೂಡ ಆಡ್ತಾ ಇದ್ದೆ. ಆಮೇಲೆ ನಾನು ಸ್ವಲ್ಪ ಆಟ ಆಡಿಬಿಟ್ಟು ಅಪ್ಪಗೂ ಕೂಡ ಕೊಟ್ಟೆ. ಇಬ್ರಿಗೂ ಕೂಡ ಸೇಮು ಪೆನ್ನು ಪೆನ್ಸಿಲ್ ಇಟ್ಕೊತಾರಲ್ಲ ಬಾಸ್ಕೆಟ್ ಥರ, ಆ ರೀತಿ ಇಬ್ರಿಗೂ ಕೂಡ ಸಿಕ್ತು. ಸೊ ಒಟ್ಟಿನಲ್ಲಿ ಏನಂದರೆ, ನಾವು ಹಾಕಿರೋ ದುಡ್ಡಿಗೆ ಏನೋ ಒಂದು ಗಿಫ್ಟ್ ಅಂತ ಕೊಡ್ತಾರಲ್ಲ ರಿಟರ್ನು. ಸೊ ಹಾಗಾಗಿ ಸ್ವಲ್ಪ ಖುಷಿ ಆಗುತ್ತೆ ಈ ಗೇಮ್ ಆಡೋದಕ್ಕೆ. ಸೊ ಈ ಗೇಮ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಇನ್ನೊಂದು ಗೇಮ್ ಆಡೋಣ ಅಂತ ಹೋದ್ವಿ. ಅದು ಯಾವುದಪ್ಪ ಅಂತಂದರೆ ಗನ್ನಲ್ಲಿ ಬಲೂನ್ ಹೊಡೆಯೋದು. ಅಪ್ಪು ಆಡಬೇಕಂತ ತುಂಬಾ ಇಷ್ಟಪಟ್ಟ. ಸೊ ಹಾಗಾಗಿ ಅವರು ಹಾಕಿ ಕೊಡ್ತಾಯಿದ್ರು ಹೊಡೆಯೋದಕ್ಕೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫಸ್ಟ್ 1-2 ಅಟೆಂಪ್ಟ್ ಮಾಡಿದೆ, ಬಟ್ ಆಗಲಿಲ್ಲ ಅವನ ಕೈಲಿ. ಆಮೇಲೆ ನೆಕ್ಸ್ಟ್ ಒಂದರಲ್ಲಿ ಆಮೇಲೆ ಫೈನಲಾಗಿ ಒಂದು ಬಲೂನ್ನ ಹೊಡೆದ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಬಲೂನ್ ಹೊಡೆದ ಆದಮೇಲೆ ನೆಕ್ಸ್ಟು ಹೋದ್ವಿ. ಔಟ್ಡೋರ್ ಗೇಮ್ಸ್ ಏನೇನೆಲ್ಲ ಇರುತ್ತೆ ಸೊ ಅದು ಕೂಡ ಇತ್ತು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತಿರುಗಿಸೋದು ಮತ್ತು ಮಕ್ಕಳು ಆಟ ಆಡೋದಕ್ಕೆ ಎಲ್ಲದಕ್ಕೂ ಕೂಡ ಇತ್ತು.
ದುಬಿಕು ಮೇಲತ್ತಿ ಜಂಪ್ ಮಾಡ್ತಾರಲ್ಲ, ಸ್ಲೈಡಿಂಗ್ ಇರುತ್ತಲ್ಲ ಜಾರು ಬಂಡಿ, ಸೊ ಅದಕ್ಕೆ ಹೋಗ್ಬೇಕಂತ ಹೇಳ್ದ. ಸೊ ಹಾಗಾಗಿ ದುಬಿಕ್ನ ನಾವು ಜಾರು ಬಂಡಿ ಕಳ್ಸೋಣ ಅಂದ್ಬಿಟ್ಟು ಅಲ್ಲಿ ಟಿಕೆಟ್ನ ತೊಗೋತಿದ್ರು. ಅಂದರೆ ಸಪ್ರೇಟು ನಾವು ಯಾವ ಗೇಮ್ ಮಾಡ್ತೀವಿ ಅದಕ್ಕೆ ಸಪ್ರೇಟ್ ನಾವು ಟಿಕೆಟ್ನ ತೊಗೋಬೇಕಾಗುತ್ತೆ. ಎಂಟ್ರಿ ಫೀಸು 50 ರೂಪೀಸ್ ಕೊಟ್ಟಿರ್ತೀವಿ, ಬಟ್ ಅದು ಎಂಟ್ರಿಗೆ ಅಷ್ಟೇ. ಇನ್ನು ಯಾವುದೇ ಗೇಮ್ಸ್ ಆಡಿದ್ರೂ ಕೂಡ ನಾವು ದುಡ್ಡು ಕೊಟ್ಟು ನಾವು ಆಡಬೇಕಾಗತ್ತೆ. ಸೊ ಇಲ್ಲಿದ್ದು ವೀಕು ಜಾರು ಬಂಡಿ ಆಡೋದಕ್ಕೆ ಅಂತ ಹೋದ. ಅವನು ಹೋದನು ಸ್ಟಾರ್ಟಿಂಗು ಬೇಡ ಬೇಡ ಅಂತಿದ್ದ, ಒಂದೇ ಸಲ ಹೋಗಿ ಬಂದಿಡ್ಕಿನೇ ಸಾಕು ಸಾಕು ಅಂತಿದ್ದ. ಬಟ್ ಆಮೇಲೆ ಇಲ್ಲ ನಾನು ಇನ್ನೂ ಆಡಬೇಕು ಅಂತ ಹೋಗ್ತಾನೆ ಇದ್ದ. ನಾವು ಬಾರೋ ಸಾಕು, ಇನ್ನೂ ಗೇಮ್ಸ್ ಎಲ್ಲ ತುಂಬ ಇದೆ ಆಟಾಡೋದಕ್ಕೆ ಅಂತ ಅಂದ್ರೂ ಕೂಡ ಬರ್ತಾ ಇರಲಿಲ್ಲ. ಅವನು ತುಂಬಾ ಆಟ ಮಾಡ್ತಿದ್ದ, ನಾನು ಇಲ್ಲೇ ಆಟಾಡ್ತೀನಿ ಅಂತ. ಸೊ ಇಲ್ಲೆಲ್ಲ ನಾವು ದುವಿಕ್ನ ಆಟಾಡಿಸ್ಕೊಂಡು ಅವನಂತೂ ಕುಣಿತಾ ಇದ್ದ ಖುಷಿಯಾಗಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಫೈನಲಿ ಅವನು ಬಂದಾದ್ಮೇಲೆ ನೆಕ್ಸ್ಟ್ ಹೆಲಿಕಾಪ್ಟರ್ ನೋಡ್ಬಿಟ್ಟು ಅದರಲ್ಲೂ ಕೂಡ ಹೋಗ್ಬೇಕಂತ ಹೇಳ್ದ. ವಿಜಯ್ ಅದಕ್ಕೂ ಕೂಡ ಟಿಕೆಟ್ ತೊಗೊಂಬಂದಿದ್ರು, ಅದರಲ್ಲೂ ಕೂಡ ಹೋಗ್ತಾ ಇದ್ದದು ವೀಕು. ಆಮೇಲೆ ಅದರಲ್ಲೂ ಕುತ್ಕೊಂಡು ಅವನು ಮೊದಲೆಲ್ಲ ನಾನು ಹಾಕಿದ್ದೀನಿ, ನೀವು ನೋಡ್ಬೋದು ಅವ್ನು ಗೇಮ್ಸ್ ಆಡೋ ವೀಡಿಯೋಸ್ನೆಲ್ಲ ಊಟಿಗೆ ಹೋದಾಗ ಆಗಿರ್ಬೋದು ಆ್ಯಂಡ್ ಮಾಲ್ಗಳಲ್ಲಿ ಆಗಿರ್ಬೋದು, ಮತ್ತು GRS ಅಲ್ಲಿ ಇಲ್ಲಿ ಹಾಕಿರೋದು ನೀವು ನೋಡಿರ್ತೀರಾ. ಅವನು ಅಷ್ಟೇ, ಅವ್ನು ಏನು ಅನ್ಕೊಬಿಡ್ತಾನೆ ಅಂದರೆ ನಾನೇ ಓಡಿಸ್ತಾ ಇದ್ದೀನಿ ಗಾಡಿನ ಅನ್ನೋ ರೀತಿ ಅನ್ಕೋತಾನೆ. ಅವರು ತಿರುಗಿಸ್ತಾರೆ, ಬಟ್ ಇವನು ಅನ್ಕೊಳ್ಳೋದು ಅದೇ ರೀತಿನೇ, ನಾನೇ ಓಡಿಸ್ತಾ ಇದ್ದೀನಿ ಗಾಡಿನ ಅನ್ನೋ ರೀತಿ ಸ್ಪೀಡ್ ಮಾಡ್ತಾ ಇರೋ ಥರ, ಕಮ್ಮಿ ಮಾಡ್ತಾ ಇರೋ ಥರ ಈ ಥರ ಎಲ್ಲ ಆ್ಯಕ್ಟಿಂಗ್ ಮಾಡ್ತಾನೆ. ಅವನು ದುವಿಕ್ ಸ್ವಲ್ಪ ಜಾಸ್ತಿನೇ ಓವರ್ ಆ್ಯಕ್ಟಿಂಗ್ ಮಾಡ್ತಾನೆ. ನೆಕ್ಸ್ಟ್ ಗೇಮ್ಗೆ ಅಪ್ಪು ಮತ್ತು ಚಂದು ಇಬ್ಬರೂ ಕೂಡ ಹೋದರು. ನನ್ನ ಕೂಡ ಹೋಗು ಅಂತ ಅಂದರು. ನನಗೆ ಏನೋ ಗೊತ್ತಿಲ್ಲ, ಗೇಮ್ಸ್ ಎಲ್ಲ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಎಲ್ಲ ಕಡೆ ಹೋದಾಗೆಲ್ಲ ಆಡಿ ಬೇಜಾರಾಗೋಗ್ಬಿಟ್ಟಿತ್ತು. ಸೊ ನನಗೆ ಇಷ್ಟ ಇರಲಿಲ್ಲ, ನಾನು ಹೋಗಲಿಲ್ಲ. ಅಪ್ಪು ಮತ್ತು ಚಂದು ಇಬ್ಬರೂ ಹೋದರು. ಅವ್ರಿಗಂತೂ ಅದು ತಿರುಗುತ್ತಲ್ಲ, ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ತಿರುಗುತ್ತೆ, ಇದೆಲ್ಲ ಆಗಿದ್ದರಿಂದ ಸ್ವಲ್ಪ ಅವರಿಬ್ರಿಗೂ ಕತ್ತೆಲ್ಲ ನೋವು ಬಂದುಬಿಟ್ಟಿತ್ತು. ಸ್ವಲ್ಪ ಹೊಡ್ಕೊಬಿಟ್ಟಿದ್ರು ಅನಿಸುತ್ತೆ ಸೈಡ್ಗೆಲ್ಲ ಕಂಬಿಗೆ. ಸೊ ಬಂದಮೇಲೆ ಹೇಳ್ತಾಯಿದ್ರು, ಅಪ್ಪ ಹೋಗ್ಬಾರ್ದಿತ್ತು, ತುಂಬ ಸ್ಪೀಡ್ ಇತ್ತು, ಮೇಲೆ ಕೆಳಗೆಲ್ಲ ಆಡ್ತಾಯಿತ್ತು, ಕತ್ತಿಗೆಲ್ಲ ನೋವಾಯಿತು ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಸೊ ನಾನು ಹೋಗದೇ ಇದ್ದಿದ್ದೆ ಒಳ್ಳೇದಾಯಿತು ಅಂತ ಅಂದ್ಕೊಂಡೆ. ನನಗಂತೂ ಬೇಜಾರಾಗ್ಬಿಟ್ಟಿದೆ ಆಡಿ. ಸೊ ನಾನು ಅದಕ್ಕೆ ಹೋಗಲಿಲ್ಲ. ನೋಡ್ತಾ ಇರ್ಬೋದು, ಅವರು ಕೂಡ ಇಲ್ಲಿ ಆಟಾಡ್ತಾಯಿದ್ರು. ಇದು ಒಂದೇ ಗೇಮ್ ಅಪ್ಪು ಮತ್ತು ಚಂದು ಇಬ್ಬರು ಆಡಿದ್ದು, ಇದರಲ್ಲೇ ಅವ್ರಿಗೆ ಕತ್ತೆಲ್ಲ ನೋವು ಬಂದುಬಿಡ್ತು. ಸೊ ಇನ್ಯಾವುದೂ ಗೇಮ್ಗೆ ಹೋಗಲಿಲ್ಲ. ಆಮೇಲೆ ನೆಕ್ಸ್ಟ್ ನಾವು ಇವ್ರನ್ನ ಇಲ್ಲಿ ಆಟಾಡಿಸ್ಕೊಂಡು ಮನೆಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಅಂದರೆ ನಮಗೆ ಹತ್ರದಲ್ಲಿ ಇರೋದ್ರಿಂದ ಇನ್ನೇನು ಸೀದಾ ಮನೆಗೆ ಹೋಗೋಣ, ಏನಾದರೂ ಆಚೆ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಹತ್ರದಲ್ಲಿ ಇತ್ತಲ್ಲ, ಸೊ ಹಾಗಾಗಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಹೋಗೋಣ ಅನ್ನೋ ಟೈಮಲ್ಲಿ ದುವಿಗೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ನಂಗೆ ಕಾರ್ ಗೇಮ್ ಮಾಡಬೇಕು ಅಂತ. ಸೊ ಅವನ್ನ ಕಾರಲ್ಲಿ ಕೂರಿಸಿ ಅವನದೊಂದು ಗೇಮ್ ಅಂತ ಆಡಿಸಿದ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಕಾರ್ ಗೇಮ್ ಮಾಡ್ತಾ ಇದ್ದಾನೆ. ಅವನು ಒಂಥರ ಫೀಲ್ ಮಾಡ್ಕೊತಾನೆ, ನಾನು ಹೇಳಿದ್ನಲ್ಲ ಆವಾಗಲೇ ಅದೇ ರೀತಿನೇ ಅವನು, ನಾನೇ ಓಡಿಸ್ತಾ ಇದ್ದೀನಿ ಅನ್ನೋ ರೀತಿ ಫೀಲ್ ಮಾಡ್ತಾನೆ ಅವನು. ಮತ್ತು ಹಂಗೆ ಆ್ಯಕ್ಟಿಂಗು ಹಂಗೆ ಮಾಡ್ತಾನೆ ಅವನು, ನಾನೇ ಓಡಿಸ್ತಾ ಇದ್ದೀನಿ, ನಾನೇ ಸ್ಪೀಡ್ ಮಾಡ್ತಾ ಇದ್ದೀನಿ ಅನ್ನೋ ರೀತಿನೇ ಅವನು. ಈ ಒಂದು ದಿನನ ನಾವು ಈ ರೀತಿ ಎಂಜಾಯ್ ಮಾಡಿದ್ವಿ. ಈ ಒಂದು ಬ್ಲಾಗ್ ಇದಾಗಿತ್ತು. ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. Bye bye. Love you all.